ಅದು 1990ನೇ ಇಸವಿ. ಬನ್ನಿ, ಇವತ್ತು ಒಂದು ನಿಜ ಹಾಗೂ ಸತ್ಯ ಘಟನೆಯ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ತಗೊಂಡು ಬಂದಿದ್ದೇನೆ. ನೀವು ಈ ಸ್ಟೋರಿ ಕೇಳಿದರೆ ನಿಜಕ್ಕೂ ನಿಮಗೆ ಭಯ ಶುರುವಾಗುತ್ತೆ. ಅದು ಬೆಂಗಳೂರಿನ ಒಂದು ಏರಿಯಾದಲ್ಲಿ ನಡೆಯುತ್ತಿರುವಂತಹ ವಿಚಿತ್ರ ಘಟನೆಗಳಿಗೆ ಸಾಕ್ಷಿಯಾಗ್ತಿದೆ. ಈಗಲೂ ಆ ವಿಚಿತ್ರ ಘಟನೆಗಳು ನಡೆಯುತ್ತಿದೆಯಾ ಅನ್ನೋ ಪ್ರಶ್ನೆಯು ನಿಮಗೆ ಕಾಡ್ತಿರ್ಬೋದು. ಆದರೆ ಆ ಜಾಗಕ್ಕೆ ಮಾತ್ರ ರಾತ್ರಿ ಆದಂತೆ ಜನರು ಹೋಗೋದಕ್ಕೆ ಭಯಪಡ್ತಾರೆ. ಅಂತಹ ವಿಚಿತ್ರ ಘಟನೆ ನಡೆಯುತ್ತಿರೋದು ಯಾವ ಏರಿಯಾದಲ್ಲಿ, ಈಗಲೂ ಕೂಡ ನಡೆಯುತ್ತಿದೆಯಾ ಅನ್ನೋ ಪ್ರಶ್ನೆಗಳ ಜೊತೆಗೆ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಉತ್ತರ ಹುಡುಕೋ ಪ್ರಯತ್ನ ಕೂಡ ಮಾಡಿದ್ದೀನಿ. ಬನ್ನಿ, ಅದ್ಯಾವ ಜಾಗ ಅನ್ನೋದರ ಬಗ್ಗೆ ತಿಳಿಸಿಕೊಡ್ತೀನಿ. ಈ ಜಾಗದಲ್ಲಿ ಒಂದು ಮಿರಾಕಲ್ ಮಿಸ್ಟ್ರಿ ನಡೆಯುತ್ತಿದೆ. ನಿಜಕ್ಕೂ ರಾತ್ರಿ ಸಮಯದಲ್ಲಿ ಆ ಜಾಗದಲ್ಲಿ ಯಾರೇ ಆದರೂ ಭಯಪಡ್ತಾರೆ. ಅಲ್ಲಿ ಏನೋ ವಿಚಿತ್ರವಾದ ಸಂಗತಿಗಳಿಗೆ ಆ ಜಾಗ ಕಾರಣವಾಗ್ತಿದೆ. ಅಷ್ಟಕ್ಕೂ ಆ ಜಾಗ ಯಾವುದು ಗೊತ್ತಾ? ನೀವು ಕೂಡ ಬೆಂಗಳೂರಿನ ಆ ಜಾಗದ ಹೆಸರು ಕೇಳಿದರೆ ಶಾಕ್ ಆಗ್ತೀರಾ. ಅದೇ ಬೆಂಗಳೂರಿನ ಚಲ್ಲಘಟ್ಟ. ಚಲ್ಲಘಟ್ಟ. ಇಲ್ಲಿ ರಾತ್ರಿಯಾದಂತೆ ವಿಚಿತ್ರ ಘಟನೆಗಳು, ವಿಚಿತ್ರವಾದಂತಹ ಸದ್ದು, ಯಾರೋ ಓಡಾಡುತ್ತಿದ್ದಂತೆ ಕಿರುಚಾಟ, ನಗೋದು, ಅಳೋದು ಎಲ್ಲವೂ ಕೇಳಿಸುತ್ತೆ. ಈ ಚಲ್ಲಘಟ್ಟದಲ್ಲಿ ಈ ರೀತಿ ಶಬ್ದಗಳು ಕೇಳಿ ಬರೋದಕ್ಕೆ ಅವತ್ತು ನಡೆದ ಒಂದು ಘಟನೆಯೇ ಕಾರಣ. 1990ರಲ್ಲಿ ಸತ್ತಿದ್ರು 90 ಜನ. ಚಲ್ಲಘಟ್ಟದಲ್ಲಿ ಅವತ್ತು ಅಂದರೆ 1990ರಲ್ಲಿ ಅದೊಂದು ಘಟನೆ ನಡೆದಿತ್ತು. ಅದೇ ಜಾಗದಲ್ಲಿ ಈಗ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಇದೆ. ಇಲ್ಲಿನ ಎಲ್ಲ ಘಟನೆಗಳಿಗೆ ಕಾರಣ ಈ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಅಂತ. ಇಲ್ಲಿ ಎಲ್ಲ ಘಟನೆಗಳಿಗೆ ಕಾರಣ ಇದೇ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್. ಅದಕ್ಕೆ ಸಂಬಂಧಪಟ್ಟ ಎಕ್ಸ್ಪರ್ಟ್ ಒಬ್ಬರು ಹೇಳಿದ್ದಾರೆ, ಚಲ್ಲಘಟ್ಟದಲ್ಲಿ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಇದೆ ಅನ್ನೋದರ ಅವರ ವಾದ ಕೂಡ ಆಗಿದೆ. ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಬಗ್ಗೆ ಎಕ್ಸ್ಪರ್ಟ್ ಒಬ್ಬರು ಚಲ್ಲಘಟ್ಟದ ಬಗ್ಗೆ ತಿಳಿಯೋಕ್ಕೆ ಅಂತ ನಡೆಯುತ್ತಿರೋ ಘಟನೆಗಳ ಬಗ್ಗೆ ತನಿಖೆಗೆ ಮುಂದಾಗ್ತಾರೆ. ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಎಕ್ಸ್ಪರ್ಟ್ ರಾಹುಲ್ ಕುಮಾರ್. ಏನಿದು ಚಲ್ಲಘಟ್ಟ ಅರಾರ್? 14 ಫೆಬ್ರವರಿ 1990. ಏರ್ ಇಂಡಿಯಾ ವಿಮಾನ ಮುಂಬೈನಿಂದ ಬೆಂಗಳೂರಿನ ಕಡೆಗೆ ಪ್ರಯಾಣ ಬೆಳೆಸಿತ್ತು. ಸಮಯ ಬೆಳಗ್ಗೆ 11:50. ಮುಂಬೈನಿಂದ ಬೆಂಗಳೂರಿಗೆ ಪ್ರಯಾಣ ಟೇಕ್ ಆಫ್ ಆಗುತ್ತೆ. ಎಲ್ಲ ಪ್ರಯಾಣಿಕರು ಬೆಂಗಳೂರಿಗೆ ಬರೋ ಖುಷಿಯಲ್ಲೇ ವಿಮಾನದಲ್ಲಿ ಕೂತಿದ್ರು. ಮಧ್ಯಾಹ್ನ 12:50 ಅಥವಾ 1 ಗಂಟೆಗೆ ಬೆಂಗಳೂರಿನಲ್ಲಿ ಲ್ಯಾಂಡ್ ಆಗಬೇಕಿದ್ದ ವಿಮಾನ ಇದ್ದಕ್ಕಿದ್ದಾಗೆ ಪತನವಾಗುತ್ತೆ. ಅದು ಇದೇ ಚಲ್ಲಘಟ್ಟದಲ್ಲಿ. ಈ ವಿಮಾನ ದುರಂತದಲ್ಲಿ 90 ಜನರು ಸಾವಿಗೀಡಾಗ್ತಾರೆ. 50 ಜನರು ಹೇಗೋ ತಪ್ಪಿಸಿಕೊಳ್ತಾರೆ. ಈ ಘಟನೆ ನಡೆದು ಸುಮಾರು ವರ್ಷಗಳೇ ಕಳೆದಿದೆ. ಆದರೆ ವಿಚಿತ್ರ ಅಂದರೆ ಈಗಲೂ ಕೂಡ ಆ ಜಾಗದಲ್ಲಿ ಸುಟ್ಟ ವಾಸನೆ, ರಾತ್ರಿ ಹೊತ್ತು ಜನರ ಕೂಗಾಟ, ಪ್ರದೇಶದಲ್ಲಿ ಯಾವುದೋ ಒಂದು ದುರಂತ ನಡೆದಿರುವಂತೆ ಫೀಲ್ ಆಗ್ತಿದೆಯಂತೆ. ಹಾಗಂತ ಸ್ಥಳೀಯ ಜನರೇ ಹೇಳಿದ್ದಾರಂತೆ.
ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್ ರಾಹುಲ್ ಕುಮಾರ್ ಇದೇ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಳ್ತಾರೆ. ರಾತ್ರಿ ವೇಳೆ ಸ್ಥಳೀಯರನ್ನು ಸಂಪರ್ಕಿಸ್ತಾರೆ. ಆಗಲೇ ನೋಡಿ ಅವರಿಗೆ ಕೆಲವೊಂದಿಷ್ಟು ಸತ್ಯ ಗೊತ್ತಾಗುತ್ತೆ. ಸ್ಥಳೀಯರ ಜೊತೆಗೂಡಿ EVPಯನ್ನು ಬಳಸ್ತಾರೆ. ಈ EVP ಅಂದರೆ ಎಲೆಕ್ಟ್ರಾನಿಕ್ಸ್ ವಾಯ್ಸ್ ಫೆನೋಮಿನಾ ಅಂತ. ಇದು ಒಂದು ಅಗೋಚರ ಶಕ್ತಿ ನಮ್ಮನ್ನು ಸಂಪರ್ಕಿಸೋಕೆ, ಇಲ್ಲದಿದ್ದರೆ ಅದು ನಮ್ಮ ಜೊತೆ ಮಾತನಾಡೋದಕ್ಕೆ ಪ್ರಯತ್ನಿಸುತ್ತಿರೋದನ್ನು ಕೇಳಿಸುವ ಒಂದು ಯಂತ್ರ. ಈ EVPಯಲ್ಲಿ ಪದೇ ಪದೇ ಅದೊಂದು ಹೆಸರು ಕೇಳಿಸೋಕ್ಕೆ ಮುಂದಾಗುತ್ತೆ. ಆಗ ರಾಹುಲ್ ಕುಮಾರ್ ಅವತ್ತು ಸತ್ತವರ ಲಿಸ್ಟ್ ಹಿಡಿದು ಚೆಕ್ ಮಾಡ್ತಾರೆ. ಸೀಟ್ ನಂಬರ್ 51, ವಯಸ್ಸು 35. ರಾಹುಲ್ ಕುಮಾರ್ ಚೆಕ್ ಮಾಡಿದಾಗ ಇದೇ ವಿಚಾರ ಬೆಳಕಿಗೆ ಬರುತ್ತೆ. ಅದೇ ಸೌರವ್. ಈ ಸೌರವ್ ಅನ್ನೋ ವ್ಯಕ್ತಿ ಅದೇ ವಿಮಾನ ದುರಂತದಲ್ಲಿ ಮೃತಪಟ್ಟಿರ್ತಾನೆ. ಇವನೇ ಅಲ್ಲಿ ಇರೋದಕ್ಕೆ ಮತ್ತೊಂದು ಕ್ಲೂ ಕೊಡ್ತಾನೆ. ಆ ಕಗ್ಗತ್ತಲಲ್ಲಿ ದೊಡ್ಡ ಮರಕ್ಕೆ ನೇತು ಹಾಕಿದ ಒಂದು ತೂಗು ಉಯ್ಯಾಲೆಯಲ್ಲಿ ತೂಗೋ ಮೂಲಕ ಸೌರವ್ ನಾನೇ ಅನ್ನೋದನ್ನು ಖಚಿತಪಡಿಸ್ತಾನೆ. ಇದನ್ನು ಸ್ವತಃ ರಾಹುಲ್ ಕುಮಾರ್ ದೃಢಪಡಿಸಿದ್ದಾರೆ. ನೋಡಿದ್ರಲ್ಲ, ಬೆಂಗಳೂರಿನ ಚಲ್ಲಘಟ್ಟದಲ್ಲಿ ಈಗಲೂ ಅಂತಹ ವಿಚಿತ್ರ ಘಟನೆಗಳಿಗೆ ಸಾಕ್ಷಿಯಾಗಿದೆ. ಮತ್ತೊಂದು ವಿಚಿತ್ರ ವಿಚಾರಕದೊಂದಿಗೆ ಮತ್ತೊಂದು ಸಂಚಿಕೆಯಲ್ಲಿ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಗುಡ್ ಬೈ.